ಪದ್ಮಶ್ರೀ ಪುರಸ್ಕೃತ ಚಿಟ್ಟಾಣಿ ರಾಮಚಂದ್ರ ರೆಡ್ಡಿಯವರ ಮಗ ನನ್ನ ತಮ್ಮ ನಾರಾಯಣ ಚಿಟ್ಟಾಣಿ ಮತ್ತು ನರಸಿಂಹ ಚಿಟ್ಟಾಣಿ. ಚಿಟ್ಟಾಣಿಯವರ ಪದ್ಮಶ್ರೀ ಅವಾರ್ಡ್ ಬಂದ ಮೇಲೆ ಮಂಕಾಳು ವೈದ್ಯರು ಕೆಲವರೆಲ್ಲ ಸೇರಿ, ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಒಂದು ಗೇರ್ಸಪ್ಪ ಸರ್ಕಲ್ಗೆ ಚಿಟ್ಟಾಣಿಯನ್ನ ತಳಿ ಮಾಡಿ ನಿಲ್ಲಿಸಿ ಅದನ್ನು ಸರ್ಕಲ್ ಅಂತ ಮಾಡ್ತೇವೆ ಅಂತ ಹೇಳಿದ್ರು. ಪ್ರಕಟಣೆಯನ್ನು ಆ ನಂತರ ಮತ್ತೆ 10 ವರ್ಷ ಕಳಿತು. ಅದು ಮುಗಿದು ಮತ್ತೆ ಮಂಕಾಳು ವೈದ್ಯರು ಈಗ ಹೊಸದಾಗಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ. ಈವರೆಗೂ ಅದ್ರ ಬಗ್ಗೆ ಏನೂ ಸುದ್ದಿ ಇಲ್ಲ. ನಮ್ಮ ಎದುರಿಗೆ ಮತ್ತು ನಮ್ಮ ಚಿಟ್ಟಾಣಿಯವರ ಮನೆಯಲ್ಲಿಯೇ ಇದನ್ನು ಮಾಡ್ತೇವೆ ಅಂತ ಹೇಳಿದರು. ಯಾಕೆ ನಿಂತಿದೆಯೋ ಗೊತ್ತಿಲ್ಲ. ಅವ್ರ ಮೇಲೆ ಆಕ್ಷೇಪದ ಪ್ರಶ್ನೆ ಅಲ್ಲ. 7 ವರ್ಷ ಆಗಿದೆ. ಅದರ ಬಗ್ಗೆ ಏನೂ ಈಗ ಪ್ರಸ್ತಾಪಗಳಿಲ್ಲ. ಈಗ ಚಿಟ್ಟಾಣಿ ಎನ್ನುವರು ಸಾರ್ವಜನಿಕರ ಸ್ವತ್ತೇ ವಿನಃ ನಮ್ಮ ಕುಟುಂಬದಕ್ಕಿಂತ ಮೇನಾಗಿ ಸಾರ್ವಜನಿಕರ ಸ್ವತ್ತು. ರಾಷ್ಟ್ರೀಯ ಕಲಾವಿದರು ಅದನ್ನು ಮಂತ್ರಿಗಳು ಜನನೂ ನೋಡಿ ವಿಚಾರ ಮಾಡಬೇಕು. ಬಿಟ್ಟರೆ ನಮಗಿಂತ ಹೆಚ್ಚು ಜವಾಬ್ದಾರಿ ಜನಗಳಿಗಿದೆ, ಮಂತ್ರಿಗಳಿಗಿದೆ. ಇದು ರಾಜ್ಯಕ್ಕೆ ಹೆಮ್ಮೆಯ ವಿಷಯ. ಒಂದು ಪದ್ಮಶ್ರೀ ಎನ್ನುವ ಅವಾರ್ಡು ಕಲೆಯಲ್ಲಿ ಯಕ್ಷಗಾನಕ್ಕೆ ಈವರೆಗೆ ಬಂದದ್ದಿಲ್ಲ, ಮುಂದೆ ಬರ್ತದೆಲ್ಲೋ ಗೊತ್ತಿಲ್ಲ. ಅಚಾನಕವಾಗಿ ಚಿಟ್ಟಾಣಿಯವರು ಬಂದಿದೆ. ಅದನ್ನು ರಕ್ಷಿಸಿಕೊಂಡು ಅದನ್ನು ಉಳಿಸಿಕೊಳ್ಳಬೇಕಾದ ಉತ್ತರ ಕನ್ನಡದಲ್ಲಿ ನಮ್ಮ ಮಂತ್ರಿಗಳ ಕರ್ತವ್ಯ. ಅದನ್ನು ಮಾಡಬೇಕಿತ್ತು, ಮಾಡಲಿಲ್ಲ. ಯಾಕೆಂತ ಗೊತ್ತಿಲ್ಲ. ಇನ್ನಾದರೂ ಯೋಚನೆ ಮಾಡಿ ಅಂತ ನಮ್ಮ ವಿನಂತಿ. ಚಿಟ್ಟಾಣಿಯವರು ಒಂದು 6 ಗುಂಟೆ ಜಾಗವನ್ನು ದಾನ ಮಾಡಿ ಹೋಗಿದ್ದಾರೆ. ಅವರು ಅಷ್ಟೊತ್ತಿಗೆ ಔಟ್ ಆಗಿಬಿಟ್ರು. ಅದು ನಿಂತಿದೆ ಹಾಗೆ. ಇನ್ನು ಅದೊಂದು ಕಲಾ ಕೇಂದ್ರ ಆಗಬೇಕೆನ್ನುವ ಆಶಯ ನಮಗಿದೆ. ಅದಕ್ಕಾಗಿ ಒಂದು ಚಿಟ್ಟಾಣಿ ಪ್ರತಿಷ್ಠಾನ ಅಂತ ಮಾಡಿದ್ದೇವೆ. ಅದರ ಮುಖೇನ ಗೌರ್ಮೆಂಟಿನಿಂದ, ಆಮೇಲೆ ಮಂತ್ರಿಗಳಿಂದ, ಜನಗಳಿಂದ, ನಾವು ದೊಡ್ಡ ಹೆಚ್ಚ ಬಯಸುವ ಜನಗಳಿಂದ. ಚಿಟ್ಟಾಣಿ ಜನಗಳ ಸ್ವತ್ತು. ಈಗ ನಮ್ಮ ತಂದೆ ಆಗಿರಬಹುದು, ಅದರ ಸಾರ್ವಜನಿಕರ ಸ್ವತ್ತು. ಸಾರ್ವಜನಿಕರಿಂದಲೇ ಆಗಲೇಬೇಕೆಂಬುದು ನಮ್ಮ ಆಶಯ. ಈಗ ಅದು ನಾವು ಎಷ್ಟೊತ್ತಿಗೂ ಅದನ್ನು ಬಿಟ್ಟುಕೊಳ್ಳಿಕ್ಕೆ ರೆಡಿಯಾಗಿದ್ದೇವೆ. ಅದಾಗಬೇಕು. ಅದಾಗುವುದಕ್ಕೆ ಪ್ರಯತ್ನವೂ ನಮ್ಮೊಟ್ಟಿಗಿದ್ದ. ಹೆಚ್ಚು ಜನರೊಟ್ಟಿಗೆ ನಾವು ಸೇರಿಕೊಳ್ತೇವೆ, ನಮ್ಮೊಟ್ಟಿಗೆ ಜನ ಅಲ್ಲ. ಚಿಟ್ಟಾಣಿ ಅಭಿಮಾನಿಗಳೊಟ್ಟಿಗೆ ಸೇರ್ತಾ ಇದ್ದೇವೆ. ಶಾಶ್ವತವಾಗಿ ಜನಮಾನಸದಲ್ಲಿ ಇರಬೇಕು. ಹೌದು. ಪದ್ಮಶ್ರೀ ಚಿಟ್ಟಾಣಿ ಯಕ್ಷಾಭಿಮಾನ ಪ್ರತಿಷ್ಠಾನ ಎಂಬುದು ರಿಜಿಸ್ಟ್ರೇಷನ್ ಆಗಿದೆ ಸದ್ಯ. ಅದೀಗ ಬ್ರೋಷರ್ಲಾಗಿ ಮತ್ತೆ ಮುಂದುವರಿತದೆ. ಅದು ಅಭಿಮಾನಿಗಳದ್ದೇ ವಿನಃ ನಮ್ಮ ಕುಟುಂಬದ್ದಲ್ಲ. ಅದಕ್ಕೆ ನಾವು ಒಂದು ಸೇವೆ ಮಾಡ್ತೇವೆ. ಅದಾಗಬೇಕೆಂಬುದು ನಮ್ಮ ಕುಟುಂಬದ ಆಶಯ.